ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಎರಿಗೋಸ್ಕರ, ಆಳಂದ ರೋಡ್, ಕಲಬುರಗಿ. ಕಲಬುರಗಿಯ ಗ್ರಾಮದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವ 197ನೇ ರಥೋತ್ಸವದಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಪಾಲ್ಗೊಂಡಿದ್ದ ಲಕ್ಷಾಂತರ ಭಕ್ತ ಜನ. ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವದ ನಿಮಿತ್ತ ಶರಣಬಸವೇಶ್ವರ ಯುವಕ ತರುಣ ಸಂಘದಿಂದ ಅನ್ನದಾಸೋಹ. ಅಪ್ಪನ ಜಾತ್ರೆಗೆ ಆಗಮಿಸಿದ ಸಹಸ್ರ ಭಕ್ತ ಸಮೂಹ. ಗೆಳೆಯರ ಬಳಗದ ಮಜ್ಜಿಗೆ ಕುಡಿದು ಸಂತೃಪ್ತಿಗೊಂಡ ಜನ. ಕಲಬುರಗಿಯ ಖ್ಯಾತ ನರರೋಗ ತಜ್ಞರಾದ ಡಾಕ್ಟರ್ ಶರಣಗೌಡ ಪಾಟೀಲ್ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಉಚಿತ ತಪಾಸಣೆ. ಡಾಕ್ಟರ್ ಎಸ್.ಎನ್. ಪಂಡಿತ್ ರಂಗಮಂದಿರದಲ್ಲಿ ಜರುಗಿದ ವಿಶ್ವ ಕ್ಷಯರೋಗ ದಿನಾಚರಣೆ. ಕ್ಷಯ ಮುಕ್ತ ವಿಶ್ವ ನಿರ್ಮಾಣಕ್ಕಾಗಿ ಇದು ಸಮಯ ಎಂಬ ಘೋಷವಾಕ್ಯ. ರೀಸೆಂಟ್ ಅಡ್ವಾನ್ಸಸ್ ಇನ್ ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ ಕುರಿತು ರಾಷ್ಟ್ರೀಯ ವಿಚಾರ ಸಂಕಿರಣ. ಕುವೆಂಪು ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಪಿ ವೆಂಕಟರಾಮಯ್ಯ ಉದ್ಘಾಟನೆ. ನ್ಯಾಕ್ನಿಂದ ಎ ಶ್ರೇಣಿಯ ಮಾನ್ಯತೆ ಪಡೆದಿರುವ ಸರ್ಕಾರಿ ಸ್ವಾಯತ್ತ ಮಹಾವಿದ್ಯಾಲಯ 2018-19ನೇ ಸಾಲಿನ ಸಾಂಸ್ಕೃತಿಕ ಹಾಗೂ ಕ್ರೀಡಾಕೂಟದ ಸಮಾರೋಪ ಸಮಾರಂಭ. ಮಾರ್ಚ್ 27ರಂದು ಅನನ್ಯ ಕಾಲೇಜಿನ 3ನೇ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನ. ಬಿಎ ಮತ್ತು ಬಿಕಾಂ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗಾಗಿ ಬೀಳ್ಕೊಡುಗೆ ಸಮಾರಂಭ. ಕಲಬುರಗಿಯ ವಿವಿಧ ಬಡಾವಣೆಗಳಲ್ಲಿ ಟ್ಯಾಂಕರ್ ಮೂಲಕ ಕುಡಿಯುವ ನೀರು ಪೂರೈಸಲು ಆಗ್ರಹ. ಕನ್ನಡ ಭೂಮಿ ಜಾಗೃತಿ ಸಮಿತಿಯ ವತಿಯಿಂದ ಪಾಲಿಕೆ ಆಯುಕ್ತರಿಗೆ ಮನವಿ ಪತ್ರ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್.ಜೆ. ಮಂಜು ಹಿರೋಳಿ. ಕಲಬುರಗಿಯ ಗ್ರಾಮದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ 197ನೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ನಿನ್ನೆ ಶ್ರದ್ಧಾ ಭಕ್ತಿ ಮತ್ತು ಸಡಗರ ಸಂಭ್ರಮದೊಂದಿಗೆ ಲಕ್ಷಾಂತರ ಭಕ್ತರ ಜಯಘೋಷದ ಮಧ್ಯೆ ರಥೋತ್ಸವವು ಅದ್ಧೂರಿಯಾಗಿ ನೆರವೇರಿತು. ಕಲಬುರಗಿಯ ಐತಿಹಾಸಿಕ ಸುಪ್ರಸಿದ್ಧ ಶ್ರೀ ಶರಣಬಸವೇಶ್ವರರ 197ನೇ ಪುಣ್ಯತಿಥಿ ಹಾಗೂ ಪೀಠಾರೋಹಣ ಸ್ಮರಣಾರ್ಥ ನಿಮಿತ್ತ ಮಹಾರಥೋತ್ಸವ ಅಪಾರ ಜನಸ್ತೋಮದ ಮಧ್ಯೆ ಬಹು ವಿಜೃಂಭಣೆಯಿಂದ ಜರುಗಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಶ್ರೀ ಶರಣಬಸವೇಶ್ವರರಿಗೆ ಹಾಗೂ ಪೂಜ್ಯ ದೊಡ್ಡಪ್ಪ ಅಪ್ಪಾವರ ಗದ್ದುಗೆಗೆ ವಿಶೇಷ ಪೂಜೆ, ರುದ್ರಾಭಿಷೇಕ, ಪುಷ್ಪಾರ್ಚನೆ, ಸಹಸ್ರ ಬಿಲ್ವಾರ್ಚನೆ ಹೀಗೆ ವಿಶೇಷ ಪೂಜೆ ಪುನಸ್ಕಾರಗಳು ಜರುಗಿದವು. ಬೆಳಗಿನ ಜಾವದಿಂದಲೇ ಭಕ್ತ ಸಮೂಹ ದೇವಸ್ಥಾನಕ್ಕೆ ತಂಡೋಪತಂಡವಾಗಿ ಹರಿದು ಬರುತ್ತಿತ್ತು. ಒಂದೆಡೆ ಮಹಿಳೆಯರು, ಇನ್ನೊಂದೆಡೆ ಪುರುಷರು ಸರದಿ ಸಾಲಿನಲ್ಲಿ ನಿಂತು ಶರಣಬಸವೇಶ್ವರರಿಗೆ ಹೂ, ಕಾಯಿ, ಕರ್ಪೂರ ನೈವೇದ್ಯ ಅರ್ಪಿಸಿ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಪ್ರಾರ್ಥಿಸುವ ದೃಶ್ಯ ದೇವಸ್ಥಾನದಲ್ಲಿ ಸಾಮಾನ್ಯವಾಗಿತ್ತು. ಹರಕೆ ಹೊತ್ತ ಅನೇಕ ಭಕ್ತಾದಿಗಳು ದೇವಸ್ಥಾನದ ಆವರಣದಲ್ಲಿ ಜವಳ, ದಿಂಡು ನಮಸ್ಕಾರ ಹೀಗೆ ನಾನಾ ಬಗೆಯ ಹರಕೆಗಳನ್ನ ತೀರಿಸುತ್ತಿರುವುದು ಅಲ್ಲಲ್ಲಿ ಕಂಡುಬಂತು.
ಎಲ್ಲರೂ ಸಮಾಧಿಸ್ಥರಾದರು. ಅವರು ಸಮಾಧಿಸ್ಥರಾದ ಮೇಲೆ ಅವರ ಪಾರ್ಥಿವ ಶರೀರ 5 ದಿವಸದವರೆಗೆ ಗಟ್ಟುಗಟ್ಟಾಗಿ ಮತ್ತು ಇನ್ನೂ ವರ್ಷ ಆದರೂ 200 ವರ್ಷ ಆಗ್ತದೆ ಎಲ್ಲರ ಈ ಭೂಲೋಕ ಬಿಟ್ಟು ಪರಮಾತ್ಮನಲ್ಲಿ ಸೇರಿಸಲಾದ ದಿವಸ, ಪವಿತ್ರ ದಿವಸ. ಅಂತ ಪವಿತ್ರ ದಿವಸದಿಂದ ಅವರ ಹೆಸರಿನಲ್ಲಿ ರಥೋತ್ಸವ ಆಚರಣೆ ಆಗ್ತಾ ಇದೆ. ಶ್ರೀ ಕಾಬೂಶ್ವರ ಮಹಾರಾಜಕ್ಕೆ ಮಹಾದಾಸೋಹಿ ದಾಸೋಹ ಭಂಡಾರಿ ಶರಣಬಸವೇಶ್ವರ ಮಹಾರಾಜಕ್ಕೆ ಇದ್ದಾರೆ. ಶರಣಬಸವೇಶ್ವರರು ಪ್ರಸಾದ ಭಕ್ತನ ಅವರ ಪ್ರಸಾದ ಸೇವಿಸಿದ
ಕರ್ನಾಟಕ ರಾಜ್ಯ ಸೇರಿದಂತೆ ನೆರೆಯ ಆಂಧ್ರಪ್ರದೇಶ, ಮಹಾರಾಷ್ಟ್ರ, ತೆಲಂಗಾಣ, ತಮಿಳುನಾಡು ಸೇರಿದಂತೆ ಜಿಲ್ಲೆಯ ಸುತ್ತಮುತ್ತಲಿನ ಭಕ್ತರು ತಮ್ಮ ಸೇವೆ ಸಲ್ಲಿಸಿ ರಥಕ್ಕೆ ಪೂಜೆ ಸಲ್ಲಿಸಿದರು. ಜಾತ್ರೆಯ ಅಂಗವಾಗಿ ಇಂದು ಸುತ್ತಮುತ್ತಲಿನ ಭಕ್ತಾದಿಗಳು ನಂದಿಕೋಲು, ಡೊಳ್ಳು, ಬಾಜು ಭಜಂತ್ರಿಗಳ ಮಧ್ಯೆ ಮೆರವಣಿಗೆಯ ಮೂಲಕ ದೇವಸ್ಥಾನಕ್ಕೆ ಆಗಮಿಸಿದ್ದರು. ಶರಣಬಸವೇಶ್ವರ ಯುವಕ ತರುಣ ಸಂಘದ ವತಿಯಿಂದ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಿನ್ನೆ ಆನಂದ್ ಹೋಟೆಲ್ ಹತ್ತಿರ ಅನ್ನದಾಸೋಹವನ್ನು ಏರ್ಪಡಿಸಲಾಗಿತ್ತು. ಕಲಬುರಗಿಯ ಗ್ರಾಮದೈವ ಶ್ರೀ ಶರಣಬಸವೇಶ್ವರರ 197ನೇ ಮಹಾರಥೋತ್ಸವದ ಅಂಗವಾಗಿ ಕಲಬುರಗಿ ನಗರಕ್ಕೆ ಆಗಮಿಸಿದ ಭಕ್ತಾದಿಗಳಿಗಾಗಿ ಶ್ರೀ ಶರಣಬಸವೇಶ್ವರ ತರುಣ ಸಂಘ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಆನಂದ್ ಹೋಟೆಲ್ ಬಳಿಯಲ್ಲಿ ಅನ್ನದಾಸೋಹವನ್ನು ಏರ್ಪಡಿಸಲಾಗಿತ್ತು. ನಾನು ರಜನಿಕಾಂತ್ ನಿಪ್ಪಾಣಿ. ಪ್ರತಿ ವರ್ಷದಂತ ಈ ವರ್ಷವೂ ಶರಣಬಸವೇಶ್ವರ ಯುವಕರ ತರುಣ ಸಂಘ ನಮ್ಮ ಸಿದ್ದು ಗೋಧಿ ನೇತೃತ್ವದಲ್ಲಿ ಸತತವಾಗಿ 7ನೇ ವರ್ಷ ಅನ್ನದಾಸೋಹವನ್ನು ಮಾಡ್ತಾ ಇದ್ದೇವೆ. ಸುಮಾರಾಗಿ ಏನೂ ಇಲ್ಲ ಅಂತಂದರೆ ಒಂದು 15,000 ಭಕ್ತರು ನಮ್ಮ ಹತ್ರ ಮಜ್ಜಿಗೆ, ಪಲಾವ್ ರೈಸು, ನೀರು ಮತ್ತು ಅಂಗೂರು, ಯಾರು ಉಪವಾಸ ಇದ್ದರೂ ಅಂಗೂರು, ಬೆಣ್ಣೆ ಖಜೂರಿ ಎಲ್ಲರಿಗೆ ಸೇವೆ ಮಾಡ್ತಾ ಇದ್ದೇವೆ. ಇದೇ ವರ್ಷ ಸದಾ ಹರ ವರ್ಷ ನಾವು ಮಾಡ್ತಾ ಇದ್ದೇವೆ. ಎಲ್ಲ ಭಕ್ತರು ಬಂದು ನಮ್ಮೆಲ್ಲ ಯುವಕರ ಮಂಡಳಿಗೆ ಆಶೀರ್ವಾದ ಮಾಡಬೇಕಂತ ಒಂದು ವಿನಂತಿ. ಸುಮಾರಾಗಿ ತೇರು ಎಳೆದು ಸಾಯಂಕಾಲ 8 ಗಂಟೆವರೆಗೂ ನಮ್ಮ ಸತತ ಅನ್ನದಾಸೋಹವನ್ನು ಇರುತ್ತೆ. ಸಿದ್ದರಾಮಪ್ಪ ಗೋಧಿ, ರಜನಿಕಾಂತ್ ನಿಪ್ಪಾಣಿ ಇವರ ನೇತೃತ್ವದಲ್ಲಿ ಸುಮಾರು 7 ವರ್ಷವಾಯಿತು. ಪ್ರತಿ ವರ್ಷಂತೆ ಈ ವರ್ಷವೂ ಅನ್ನದಾಸೋಹ, ಉಪವಾಸಿದವರಿಗೆ ಅಂಗೂರ, ತಂಡಾದ ಮಜ್ಜಿಗೆ, ತಂಡಾದ ನೀರ, ನಮ್ಮ ಆನಂದ್ ಹೋಟೆಲ್ ಗೆಳೆಯರ ಬಳಗ ವತಿಯಿಂದ ಯುವಕರು ಎಲ್ಲ ರೀತಿಯಿಂದ ನಾವು ಪ್ರಸಾದ ಸೇವೆ ಮಾಡಲಾಗಿದೆ. ಇದೇ ರೀತಿಯಾದಂಥ ಹೋದ ವರ್ಷವೂ ನಾವು ಸುಮಾರು 12ರಿಂದ 15 ಕ್ವಿಂಟಲ್ ಅಕ್ಕಿ ನೀಡಲಾಗಿತ್ತು. ಈ ವರ್ಷವೂ ಅದೇ ರೀತಿ ನಾವು ಮಾಡಲಾಗಿದೆ. ಎಲ್ಲ ಭಕ್ತರಿಗೆ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಗೆಳೆಯರ ಬಳಗದ ವತಿಯಿಂದ ನಿನ್ನೆ ಕಲಬುರಗಿಯ ಗ್ರಾಮದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ್ದ ಸಹಸ್ರ ಸಂಖ್ಯೆಯ ಭಕ್ತ ಜನರಿಗೆ ತಂಪಾದ ಮಜ್ಜಿಗೆಯನ್ನು ವಿತರಿಸಲಾಯಿತು. ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿಕ್ರಮ್ ಶಂಕರ್ಲಾಲ್ ವರ್ಮಾ ಹಾಗೂ ಗೆಳೆಯರ ಬಳಗದ ವತಿಯಿಂದ ಶರಣನ ಜಾತ್ರೆಗೆ ಆಗಮಿಸಿದ ಭಕ್ತಾದಿಗಳಿಗಾಗಿ ತಂಪು ಮಜ್ಜಿಗೆಯನ್ನು ವಿತರಿಸಲಾಯಿತು. ವಿಕ್ರಮ್ ಶಂಕರ್ಲಾಲ್ ವರ್ಮಾ. ಈ ಶರಣಬಸವೇಶ್ವರ ಜಾತ್ರಾ ನಿಮಿತ್ತ 5-6 ವರ್ಷದಿಂದ ಕಂಟಿನ್ಯೂ ಸತತವಾಗಿ ಮಜ್ಜಿಗೆ ವಿತರಣೆ ಮಾಡುತ್ತಾ ಇದ್ದೀವಿ. ನಮ್ಮ ಮಿತ್ರ ಮಂಡಳಿ ಗೆಳೆಯರ ಬಳಗ ಆ ವತಿಯಿಂದ ಎಲ್ಲರೂ ಕಡೆಯಿಂದ ಮಾಡ್ತಾ ಇದ್ದೇವೆ. ಶರಣಬಸವೇಶ್ವರ ಮಹಾರಾಜ್ ಕಿ ಜೈ. ಕಲಬುರಗಿ ನಗರದ ಖ್ಯಾತ ನರರೋಗ ತಜ್ಞರಾದ ಡಾಕ್ಟರ್ ಶರಣಗೌಡ ಪಾಟೀಲ್ ರವರು ನಿನ್ನೆ ತಮ್ಮ ಆಸ್ಪತ್ರೆಯಲ್ಲಿ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಬುರಗಿ ನಗರದ ಜಗತ್ ವೃತ್ತದ ಬಳಿ ಇರುವ ಪಾಟೀಲ್ ಕ್ಲಿನಿಕ್ನ ನರರೋಗ ತಜ್ಞರಾಗಿರುವ ಡಾಕ್ಟರ್ ಶರಣಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದಂದು ಪ್ರತಿ ವರ್ಷ ನಾವು ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ
ಅರೇಂಜ್ ಮಾಡ್ತೀವಿ. ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಒಂದು 100ರಿಂದ 150 ಪೇಷಂಟ್ಸಿಗೆ ನಾವು ಫ್ರೀ ಟ್ರೀಟ್ಮೆಂಟ್ ಕೊಡ್ತೀವಿ. ಕೆಲವು ಮೆಡಿಸಿನ್ಸ್ನು ಕೊಡ್ತೀವಿ, ಕೆಲವು ಉಚಿತ ಬ್ಲಡ್ ಟೆಸ್ಟ್ನು ಮಾಡ್ತೀವಿ. ಸೊ ಪ್ರತಿ ವರ್ಷ ಇದರಿಂದ ಏನಿಲ್ಲ ಅಂತಂದ್ರೂ ಒಂದು 100-150 ಜನರಿಗೆ ಲಾಭ ಆಗ್ತದೆ ಇದು. ಸೊ ಇದೇ ಥರ ನಾವು ಮುಂದೆ ಕಂಟಿನ್ಯೂ ಮಾಡ್ತೀವಿ. ಆದಷ್ಟು ಬಡ ಜನರು BPL ಕಾರ್ಡ್ ಇರುವಂಥವ್ರು ಇವತ್ತು ಒಂದಿನ ಫುಲ್ ಇಟ್ಟಿರ್ತೀವಿ ರೀ. ಮಾರ್ನಿಂಗಿಂದ ರಾತ್ರಿ 7-8 ಅಥವಾ ಎಲ್ಲ ಪೇಷಂಟ್ಸ್ ಮುಗಿಯೋವರೆಗೂ ಇಟ್ಕೋತೀವಿ. ಕನಿಷ್ಠ ಏನಿಲ್ಲ ಅಂತ ಒಂದು 10 ವರ್ಷ ಆಯ್ತು ಈಗ. ಸೊ ಇದು 11ನೇ ವರ್ಷ ನಾವು ಮಾಡೋದು. ಸೊ ಮುಂದೆ ನಾವು ಇದೇ ಥರ ಮಾಡ್ತೀವಿ. ಕಲಬುರಗಿ ನಗರದ ಮತ್ತು ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಅನೇಕ ಭಕ್ತಾದಿಗಳು ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ಆರೋಗ್ಯ ತಪಾಸಣೆಯನ್ನ ಮಾಡಿಕೊಂಡರು. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕರ, ಆಳಂದ ರೋಡ್, ಕಲಬುರಗಿ. ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ ರಂಗಮಂದಿರದಲ್ಲಿ ನಿನ್ನೆ ವಿಶ್ವ ಕ್ಷಯರೋಗ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ, ಕ್ಷಯರೋಗ ವಿಭಾಗ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ಇಂದು ವಿಶ್ವ ಕ್ಷಯರೋಗ ದಿನಾಚರಣೆಯನ್ನ ಕಲಬುರಗಿಯ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಚರಿಸಲಾಯಿತು. ಇದು ಸಮಯ ಕ್ಷಯ ಮುಕ್ತ ವಿಶ್ವ ನಿರ್ಮಾಣಕ್ಕಾಗಿ ಈ ಬಾರಿಯ ಘೋಷವಾಕ್ಯವಾಗಿತ್ತು. ಈ ಅಂಗವಾಗಿ ಜಾಥಾವನ್ನ ಏರ್ಪಡಿಸಲಾಗಿತ್ತು. ಈ ಜಾಥಾದ ಉದ್ಘಾಟನೆಯನ್ನು ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ P. ರಾಜಾ ಮಾಡಿದರು. ನಂತರ ನಡೆದ ವಿಶ್ವ ಕ್ಷಯರೋಗ ದಿನಾಚರಣೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಲಬುರಗಿ ಜಿಲ್ಲಾಧಿಕಾರಿಗಳಾದ R. ವೆಂಕಟೇಶ್ ಕುಮಾರ್ ನೆರವೇರಿಸಿದರು. ಪ್ರತಿ ವರ್ಷ ಜಗತ್ತಿನಾದ್ಯಂತ ಮಾರ್ಚ್ 24ರಂದು ವಿಶ್ವ ಕ್ಷಯರೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಇದು 1882ರ ಮಾರ್ಚ್ 24ರಂದು ಡಾಕ್ಟರ್ ರಾಬರ್ಟ್ ಕಾಕ್ ಎಂಬ ಜರ್ಮನ್ ವಿಜ್ಞಾನಿಯು ಕ್ಷಯರೋಗವನ್ನುಂಟು ಮಾಡುವ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮವನ್ನು ಕಂಡುಹಿಡಿದು ತನ್ನ ಸಹೋದ್ಯೋಗಿಗಳಿಗೆ ಹಂಚಿಕೊಂಡಿರುವ ದಿನವನ್ನು ಸ್ಮರಿಸಲು ಸರಿಯಾಗಿ 100 ವರ್ಷಗಳ ನಂತರದಿಂದ, ಅಂದರೆ 1982ರಿಂದ ವಿಶ್ವ ಕ್ಷಯ ದಿನಾಚರಣೆಯನ್ನು ಆಚರಿಸಲು ಬಂದಿದ್ದಾರೆ. ಆ ಕಾಲಘಟ್ಟದಲ್ಲಿ ಯುರೋಪ್ ಮತ್ತು ಅಮೆರಿಕದಲ್ಲಿ ಕ್ಷಯರೋಗವು ತೀವ್ರಗತಿಯಲ್ಲಿದ್ದು ಪ್ರತಿ 7 ಕ್ಷಯರೋಗಿಗಳಲ್ಲಿ ಒಬ್ಬ ಕ್ಷಯರೋಗಿ ಮರಣ ಹೊಂದಿರುವುದು ಕಂಡುಬಂದಿರುತ್ತದೆ. ಆದರೆ ಡಾಕ್ಟರ್ ರಾಬರ್ಟ್ ಕಾಕ್ ಅವರ ಈ ಸಂಶೋಧನೆಯಿಂದ ನಂತರದ ದಿನಗಳಲ್ಲಿ ಸೂಕ್ತ ಚಿಕಿತ್ಸೆ ಕಂಡುಹಿಡಿದು ಕ್ಷಯರೋಗವನ್ನು ಹತೋಟಿಗೆ ತರಲಾಯಿತು. ಸೊ ಈ ಕ್ಷಯರೋಗ ಯಾವ ರೀತಿ ಬರುತ್ತೆ ಅಂತಂದರೆ, ಕ್ಷಯರೋಗವನ್ನು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮಗಳಿಂದ, ಅಂದರೆ ರೋಗಿಯು ಕೆಮ್ಮುವುದರಿಂದ ಮತ್ತು ಸೀನುವುದರಿಂದ ಹೊರಬರುವ ಎಂಜಲಿನ ತೊಂದರೆಗಳಿಂದ ಇದು ಗಾಳಿ ಮುಖಾಂತರ ಹರಡತಕ್ಕಂಥ ಈ ರೋಗ. ಸುಮಾರು 1962ಕ್ಕಿಂತ ಹಿಂದೆ ಈ ಕಾಯಿಲೆಗೆ ನಿಖರವಾದ ಚಿಕಿತ್ಸೆ ಇರಲಿಲ್ಲ. 1962ರಿಂದ 1992ರವರೆಗೆ ರಾಷ್ಟ್ರೀಯ ಕ್ಷಯ ರೋಗ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ಸರ್ಕಾರದಿಂದ ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿತ್ತು. ಆದರೆ ಆ ಅವಧಿಯಲ್ಲಿ ಪ್ರತಿ ನಿಮಿಷಕ್ಕೆ 1ರಂತೆ ಕ್ಷಯರೋಗದಿಂದ ಸಾವು ಸಂಭವಿಸುತ್ತಿತ್ತು. ಇದನ್ನು ಸರ್ಕಾರ ಬಹಳ ಗಂಭೀರತೆಯನ್ನು ಪಡೆದುಕೊಂಡು ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಭಾರತ ಸರ್ಕಾರವು 1998ರಲ್ಲಿ ಪರಿಷ್ಕೃತ ರಾಷ್ಟ್ರೀಯ ಕ್ಷಯರೋಗ ನಿಯಂತ್ರಣ ಕಾರ್ಯಕ್ರಮವನ್ನು ಜಾರಿಗೆ ತಂದಿತ್ತು. ಈ ಕಾಯಿಲೆ ಹೇಗೆ ಬರ್ತದೆ ಎಂಬುದು ಎಲ್ಲರಿಗೂ ಗೊತ್ತದ. ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಬ್ಯಾಸಿಲೆ
ಹಾಗೂ ಇದಕ್ಕೆ ಚಿಕಿತ್ಸೆ ಮಾಡಲು ಔಷಧಿಗಳು ಸಹಿತ ಲಭ್ಯ ಅದಾವೆ. ಆದರೂ ಸಹಿತ ನಾವು ಈ ಕಾರ್ಯಕ್ರಮ ಪ್ರಾರಂಭ ಆಗಬೇಕು, ನಾವು ಇನ್ನೂ ಎಲಿಮಿನೇಷನ್ ಹಂತಕ್ಕೆ ಬಂದಿಲ್ಲ. ಅದು ನಮ್ಮ ದುರ್ದೈವ ಸಂಗತಿ. ಇದಕ್ಕೆ ಹಲವಾರು ಬಾಟಲ್ ನೆಕ್ಸ್ಗಳು ಅದಾವೆ. ಒಂದೇ ಇಲ್ಲ, ನಮ್ಮ ಈ ದೇಶಕ್ಕೆ ಏನಂತ ಕರೀತಿದ್ರು ಪಾಶ್ಚಾತ್ಯ ರಾಷ್ಟ್ರಗಳಂದ್ರೆ ಇಟ್ ಈಸ್ ಅ ನೇಷನ್ ಆಫ್ ಬ್ಲ್ಯಾಕ್ ಮ್ಯಾಜಿಷಿಯನ್ಸ್ ಅಂಡ್ ಸ್ನೇಕ್ ಚಾರ್ಮರ್ಸ್ ಅಂತ ಹೇಳಿ ಇಟ್ ವಾಸ್ ಅ ವಾಸ್ತುಸ್ಥಿತಿ ನಮಗೆ ಅವಾಗಿತ್ತು. ಬಟ್ ಈಗ ನಾವು ಆ ಹಂತವನ್ನು ಬಿಟ್ಟು ಮೇಲೆ ಬಂದಿದ್ದೇವೆ. ನಾವು ಏನಾಗಿದ್ದೇವೆ ಅಂದರೆ ಈಗ ಕಂಪ್ಯೂಟರ್ ಮೌತ್ ಚಾರ್ಮರ್ಸ್ ಆಗಿದ್ದೇವೆ. ನಾವೀಗ ಎಲ್ಲ ಪಾಶ್ಚಾತ್ಯ ರಾಷ್ಟ್ರಗಳಿಗೆ ನಾವು ಇದ್ರ ಬಗ್ಗೆ ನಾವು ಹೇಳ್ಕೊಡ್ತಾ ಇದ್ದೀವಿ. ವಿ ಆರ್ ನಾಟ್ ದ ನೇಷನ್ ಆಫ್ ಬ್ಲ್ಯಾಕ್ ಮ್ಯಾಜಿಷಿಯನ್ ಅಂಡ್ ಸ್ನೇಕ್ ಚಾರ್ಮರ್ಸ್, ಬಟ್ ವಿ ಆರ್ ಮೌತ್ ಚಾರ್ಮರ್ಸ್. ನಾವು ವಿ ಆರ್ ಚಾರ್ಮಿಂಗ್ ಎವ್ರಿಬಡಿ ಇನ್ ದಿ ವರ್ಲ್ಡ್. ಸೊ ಅದಕ್ಕೆ ನಾವು ಈ ಹಂತವನ್ನು ಕಳೆದು ನಾವು ಆ ನಾಟಕದಲ್ಲಿ ತೋರಿಸಲಾಗಿತ್ತು. ಅದರಿಂದ ಮೇಲೆದ್ದು ನಾವು ಮಾಡಬೇಕಾಗಿದ್ದೇನಿದೆ, ಅರ್ಲಿ ಐಡೆಂಟಿಫಿಕೇಶನ್ ಆಫ್ ಕೇಸಸ್ ಅಂಡ್ ಪ್ರಾಪರ್ ಟ್ರೀಟ್ಮೆಂಟ್ ಇಸ್ ದ ಓನ್ಲಿ ಥಿಂಗ್. ನಾವು ಅವೇರ್ನೆಸ್ ಇಸ್ ಸ್ಟಿಲ್ ರಿಕ್ವೈರ್ಡ್ ಸರ್. ಇಎಸ್ಐ ಆಸ್ಪತ್ರೆ ಕಲಬುರಗಿಯ ಅಸೋಸಿಯೇಟ್ ಪ್ರೊಫೆಸರ್ ಆದ ಡಾಕ್ಟರ್ ಲಾವಣ್ಯ ಅವರು ಉಪನ್ಯಾಸ ಮಂಡಿಸಿದರು. ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಪಿ ರಾಜ, ಜಿಲ್ಲಾ ಆಸ್ಪತ್ರೆಯ ಜಿಲ್ಲಾ ಶಸ್ತ್ರಜ್ಞರಾದ ಡಾಕ್ಟರ್ ಶಿವಾನಂದ್ ಸುರ್ಗಾಳಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಎಂಕೆ ಪಾಟೀಲ್ ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜೇಂದ್ರ ಭಾಲ್ಕೆ ಸೇರಿದಂತೆ ಜಿಲ್ಲಾ ಕ್ಷಯರೋಗ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ 2 ದಿನಗಳ ರಾಷ್ಟ್ರೀಯ ವಿಚಾರ ಸಂಕಿರಣಕ್ಕೆ ಪ್ರೊಫೆಸರ್ ಪಿ ವೆಂಕಟರಾಮಯ್ಯ ಅವರು ಚಾಲನೆ ನೀಡಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಭೌತಶಾಸ್ತ್ರ ವಿಭಾಗದ ರಾಮನ್ ಸಭಾಂಗಣದಲ್ಲಿ ಇಂದು ರೀಸೆಂಟ್ ಅಡ್ವಾನ್ಸಸ್ ಇನ್ ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ ಕುರಿತ 2 ದಿನಗಳ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಪ್ರಾರಂಭವಾಯಿತು. ಈ ವಿಚಾರ ಸಂಕಿರಣಕ್ಕೆ ಕುವೆಂಪು ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ಪಿ ವೆಂಕಟರಾಮಯ್ಯ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ಉದ್ಘಾಟನಾ ಸಮಾರಂಭದಲ್ಲಿ ಹೈದರಾಬಾದ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಶರತ್ ಅನಂತಮೂರ್ತಿ, ಯುಜಿಸಿ ಸ್ಯಾಪ್ ಸಲಹಾ ಸಮಿತಿಯ ಸದಸ್ಯರುಗಳಾದ ಪ್ರೊಫೆಸರ್ ಸುರ್ಜಿತ್ ಸೇನ್ ಗುಪ್ತಾ, ಡಾಕ್ಟರ್ ಅಲೋಕ್ ಸಕ್ಸೇನಾ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಎಸ್ಆರ್ ನಿರಂಜನ್, ಪ್ರೊಫೆಸರ್ ಬಸವರಾಜ್ ಸಣ್ಣಕ್ಕಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. The Department of Physics of Gulbarga University for keeping their academic activity always very vibrant. I also compliment the Honorable Vice Chancellor, Professor Niranjana, for encouraging always the active departments of the Gulbarga universities for these such serious academic programs. The university may have efficient and excellent faculty. The presence of a dynamic academic administrator like Professor Niranjana will actually enhance the academic ambience in the university, and his presence has made, I'm sure, this ambience really very excellent in the Gulbarga University. A serious researcher like Professor Niranjana has been a source of encouragement and inspiration to the faculty of the university. I have been seeing this from the last 3.5 years in Gulbarga University. Of course, I have also seen the type of activities that were going on in the university campus in the earlier periods also. ಕಲಬುರಗಿ ನಗರದ ಸರ್ಕಾರಿ ಸ್ವಾಯತ್ತ ಮಹಾವಿದ್ಯಾಲಯದಲ್ಲಿ ಇಂದು 2018-19 ಸಾಲಿನ ಸಾಂಸ್ಕೃತಿಕ ಹಾಗೂ ಕ್ರೀಡಾಕೂಟಗಳ ಸಮಾರೋಪ ಸಮಾರಂಭ ಜರುಗಿತು. ನ್ಯಾಕ್ನಿಂದ ಎ ಶ್ರೇಣಿಯ ಮಾನ್ಯತೆ ಪಡೆದಿರುವ ಕರ್ನಾಟಕ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆಯ ಸರ್ಕಾರಿ ಸ್ವಾಯತ್ತ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮರಣಾರ್ಥ 2018-19 ಸಾಲಿನ ಸಾಂಸ್ಕೃತಿಕ ಹಾಗೂ ಕ್ರೀಡಾಕೂಟದ ಸಮಾರೋಪ ಸಮಾರಂಭವು ದಿನಾಂಕ 26 ಮಾರ್ಚ್ 2019 ಮಂಗಳವಾರದಂದು ಬೆಳಿಗ್ಗೆ 11 ಗಂಟೆಗೆ ಕಾಲೇಜಿನ ಆವರಣದಲ್ಲಿ ಜರುಗಿತು. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿಗಳಾದ ಪ್ರೊಫೆಸರ್ ಎಸ್ಆರ್ ನಿರಂಜನ್ ಆಗಮಿಸಿದರು. ಮುಖ್ಯ ಭಾಷಣಕಾರರಾಗಿ ದಾವಣಗೆರೆ ವಿಶ್ವವಿದ್ಯಾಲಯ ಶಿವಗಂಗೋತ್ರಿ ದಾವಣಗೆರೆಯ ಆಡಳಿತ ಕುಲಸಚಿವರಾದ ಪ್ರೊಫೆಸರ್ ಪಿ ಕಣ್ಣನ್ ಆಗಮಿಸಿದರು. ಅಧ್ಯಕ್ಷತೆಯನ್ನು ಸರ್ಕಾರಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ನಂದಗಿ ರಾಚಪ್ಪ ಬಿ ವಹಿಸಿದ್ದರು.
ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ಮರಣಾರ್ಥ ಸಾಂಸ್ಕೃತಿಕ ಹಾಗೂ ಕ್ರೀಡಾಕೂಟ ಸಮಿತಿಯ ಅಧ್ಯಕ್ಷರಾದ ಪ್ರೊಫೆಸರ್ ಮೂರ್ತಿ ಶರಣಪ್ಪ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಶ್ರಮದಿಂದ ಎಲ್ಲ ಮಕ್ಕಳನ್ನ ಇವತ್ತು ಈ ದೇಶದ ಮುಂಚೂಣಿಯಲ್ಲಿ ಇಡಬೇಕು, ಯುವಶಕ್ತಿಯನ್ನ ನಾವು ಮುಂದೆ ತಗೊಂಡೋಗಿ ಇವತ್ತಿನ ಗ್ಲೋಬಲ್ ಕಂಟೆಸ್ಟ್ ಅಲ್ಲಿ ನಿಮ್ಮನ್ನ ಪ್ರೊಜೆಕ್ಟ್ ಮಾಡಬೇಕು ಅಂತ ಹೇಳಿ ನಾವು ಒಂದು ಉದ್ದೇಶವನ್ನು ಹೊಂದಿಕೊಂಡಾಗ ನೀವು ಅದಕ್ಕೆ ಸ್ಪಂದಿಸಬೇಕಾಗ್ತದೆ. ಆ ಸ್ಪಂದಿಸದೆ ಹೋದಾಗ ನಮಗೆ ಆಸಕ್ತಿಗಳು ಕಮ್ಮಿ ಆಗ್ತಾ ಹೋಗ್ತದೆ. ಶಿಕ್ಷಕರಲ್ಲಿ ಎಲ್ಲ ಶಿಕ್ಷಕರಲ್ಲಿ ಮನವಿ ನಂದಿರ್ತದೆ. ಎಲ್ಲ ವಿದ್ಯಾರ್ಥಿಗಳನ್ನ ನಾವು ಇವತ್ತು ಮುಂಚೂಣಿಯಲ್ಲಿ ಇಡಬೇಕಾದ್ರೆ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ ವಿದ್ಯಾರ್ಥಿಗಳನ್ನ ಬೇರೆ ಬೇರೆ ರಂಗದಲ್ಲಿ ಬೆಳೆಸುವುದರ ಜೊತೆಗೆ ಅವರ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ಇವತ್ತು ವಿಶ್ವವಿದ್ಯಾಲಯ ಮತ್ತು ಶಿಕ್ಷಣ ಸಂಸ್ಥೆಗಳು ಮಾಡಬೇಕಾಗ್ತದೆ. ನಾವು ಇವತ್ತು ಆಕ್ಸ್ಫರ್ಡ್, ಕೇಂಬ್ರಿಡ್ಜ್ ಅಂತ ವಿಶ್ವವಿದ್ಯಾಲಯಗಳನ್ನ, ಸ್ಟ್ಯಾನ್ಫರ್ಡ್ ಅಂತ ವಿಶ್ವವಿದ್ಯಾಲಯಗಳನ್ನ ನಾವು ನೋಡುವಾಗ ಎಂಥ ಒಂದು ಗುಣಮಟ್ಟದ ಶಿಕ್ಷಣವನ್ನು ಆ ವಿಶ್ವವಿದ್ಯಾಲಯಗಳು ಇವತ್ತು ಕೊಡ್ತಾ ಇದ್ದಾವೆ. ಯಾಕೆ ಇವತ್ತು ಆಕ್ಸ್ಫರ್ಡ್, ಸ್ಟ್ಯಾನ್ಫರ್ಡ್, ಕೇಂಬ್ರಿಡ್ಜ್ ಅಂತ ವಿಶ್ವವಿದ್ಯಾಲಯಗಳು 1000 ವರ್ಷ 800 ವರ್ಷಗಳ ಇತಿಹಾಸದಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳನ್ನು ನಾವು ನೋಡಿದಾಗ, ಇವತ್ತು ನಾವು 100 ವರ್ಷ ಕಳೆದಂಥ ವಿಶ್ವವಿದ್ಯಾಲಯಗಳ ಸಾಧನೆಯನ್ನು ನೋಡಿದಾಗ, ಇವತ್ತು ವಿದ್ಯಾರ್ಥಿಗಳ ಪ್ರೋಗ್ರೆಷನ್ ನೋಡಿದಾಗ, ಈ ದೇಶದ ವಿಶ್ವವಿದ್ಯಾಲಯಗಳನ್ನ ಅಕ್ರಿಡಿಟೇಷನ್ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ನೋಡಿದಾಗ ಇವತ್ತು ನಮಗೆ ನಿಜವಾಗಿಯೂ ಸಹ ಶಿಕ್ಷಣದ ಬಗ್ಗೆ ಭಯ ಮೂಡಿಸ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. 900 ವಿಶ್ವವಿದ್ಯಾಲಯಗಳು, ಸುಮಾರು 900 ವಿಶ್ವವಿದ್ಯಾಲಯಗಳು ಈ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ. 40,000ರಿಂದ 50,000 ಕಾಲೇಜುಗಳು ಕೆಲಸ ಮಾಡ್ತಾ ಇದೆ. ಲಕ್ಷಾಂತರ ಮಕ್ಕಳಿಗೆ ಇವತ್ತು ಶಿಕ್ಷಣವನ್ನು ಕೊಡ್ತಕ್ಕಂಥ ಮಟ್ಟದಲ್ಲಿ ಇವತ್ತು ಶಿಕ್ಷಣವೇ ಮುಖ್ಯ ಅಂತಕ್ಕಂಥದ್ದು ಇವತ್ತು ದೇಶದ ಎಲ್ಲ ಭಾಗದಲ್ಲಿ ಬರ್ತಕ್ಕಂಥ ಒಂದು ಸ್ವರ. ಆ ಶಿಕ್ಷಣ ಇಲ್ಲದೆ ಹೋದ್ರೆ ಮನುಷ್ಯ ಪರಿಪೂರ್ಣನಾಗುವುದಿಲ್ಲ. ಮನುಷ್ಯನಿಗೆ ಶಿಕ್ಷಣ ಅಂತಕ್ಕಂಥದ್ದು ಇಡೀ ಜೀವನದ ಶೈಲಿಯನ್ನು ಬದಲಿಸ್ತಕ್ಕಂಥ ಶಕ್ತಿ ಇರುವುದು ಕೇವಲ ಶಿಕ್ಷಣಕ್ಕೆ ಮಾತ್ರ. ಆ ಶಿಕ್ಷಣವನ್ನು ಪಡೆದಂಥ ವಿದ್ಯಾರ್ಥಿ ನಾಗರಿಕನಾಗಿ ಬದುಕಲಿಕ್ಕೆ, ಈ ಸಮಾಜವನ್ನು ಪರಿವರ್ತನೆ ಮಾಡಲಿಕ್ಕೆ, ಸಾಮಾಜಿಕ ಸೇವೆ ಮಾಡಲಿಕ್ಕೆ, ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ, ಈ ದೇಶದ ಸಾಮಾಜಿಕ ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ, ಎಲ್ಲೆಲ್ಲಿ ನ್ಯೂನತೆಗಳಿದೆ ಅವುಗಳನ್ನು ಸರಿ ಮಾಡಲಿಕ್ಕೆ ನಾವು ಇವತ್ತು ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಅಂತಹ ಶಿಕ್ಷಣವನ್ನು ಪಡೆದಂಥ ವಿದ್ಯಾರ್ಥಿಗಳು ಈ ದೇಶದ ಒಂದು ಚಿಂತನೆಯನ್ನು ಮಾಡತಕ್ಕಂಥ ಒಂದು ಮಾನಸಿಕ ಭಾವನೆಯನ್ನು ಹೊಂದಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಈ ಸಮಾರಂಭದಲ್ಲಿ ಸಂಚಾಲಕರಾದ ಪ್ರೊಫೆಸರ್ ಶಿವಶರಣಪ್ಪ ಗೊಳ್ಳೆ, ಸಾಂಸ್ಕೃತಿಕ ಕಾರ್ಯದರ್ಶಿಗಳಾದ ಡಾಕ್ಟರ್ ನಾಗರಾಜ್ ಕುಲಕರ್ಣಿ, ಸಿಬ್ಬಂದಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಟಿ ಗುರುಬಸಪ್ಪ, ಜಂಟಿ ಕಾರ್ಯದರ್ಶಿಗಳಾದ ಪ್ರೊಫೆಸರ್ ಈರಮ್ಮ ಪಾಟೀಲ್, ವಿದ್ಯಾರ್ಥಿ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಸುರೇಶ್ ಎಸ್ ಮಾಳೆಗಾಂವ್ ಸೇರಿದಂತೆ ಸಮಸ್ತ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿ ವೃಂದದವರು ಉಪಸ್ಥಿತರಿದ್ದರು. ನಾಳೆ ಅಂದರೆ ಮಾರ್ಚ್ 27ರಂದು ಸಂಜೆ 6 ಗಂಟೆಗೆ ಅನನ್ಯ ಕಾಲೇಜಿನಲ್ಲಿ 3ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು BA ಹಾಗೂ BCom ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಕಲಬುರಗಿ ಮಹಾನಗರದ ಹಳೆ ಜೇವರ್ಗಿ ರಸ್ತೆಯ ಸದಾಶಿವನಗರದಲ್ಲಿರುವ ಹಂಶಿಕಾ ಎಜುಕೇಶನಲ್ ವೆಲ್ಫೇರ್ ಟ್ರಸ್ಟ್ನ ಅನನ್ಯ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯ, ಅನನ್ಯ ಸ್ನಾತಕೋತ್ತರ ಪದವಿ ಮಹಾವಿದ್ಯಾಲಯದ 3ನೇ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು BA ಹಾಗೂ BCom ಅಂತಿಮ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವು ಬುಧವಾರ ದಿನಾಂಕ 27ನೇ ಮಾರ್ಚ್ 2019ರಂದು ಸಂಜೆ 4:30 ಗಂಟೆಗೆ ಮಹಾವಿದ್ಯಾಲಯದ ಆವರಣದಲ್ಲಿ ಜರುಗಲಿದೆ ಎಂದು ಕಾರ್ಯದರ್ಶಿಗಳಾದ ಸಂತೋಷ್ ಬಿ ಗುಡೂರ್ ಮತ್ತು ಶರಣು ಬಿ ಪೂಜಾರಿಯವರು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶರಣು ಬಿ ಪೂಜಾರಿ. ಹಂಶಿಕಾ ಎಜುಕೇಷನ್ ವೆಲ್ಫೇರ್ ಟ್ರಸ್ಟ್ನ ವತಿಯಿಂದ 3ನೇ ವರ್ಷದ ವಾರ್ಷಿಕೋತ್ಸವ ಸ್ನೇಹ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. ಅನನ್ಯ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಮತ್ತು ಅನನ್ಯ ಸಮಾಜ ಕಾರ್ಯ ಮಹಾವಿದ್ಯಾಲಯ ಕಲಬುರಗಿ ಇದರ ಅಡಿಯಲ್ಲಿ 3ನೇ ವರ್ಷದ ವಾರ್ಷಿಕೋತ್ಸವದ ಸ್ನೇಹ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿರ್ತಕ್ಕಂಥ ಡಾಕ್ಟರ್ ಅಜಯ್ ಸಿಂಗ್ ಜೇವರ್ಗಿ ಶಾಸಕರು, ವಿಶೇಷ ದೆಹಲಿ ಪ್ರತಿನಿಧಿ ಸಾಹೇಬರು ಕೂಡ ಬರ್ತಾ ಇದ್ದಾರೆ ಮತ್ತು ನಮ್ಮ ಬೆನ್ನೆಲುಬಾಗಿರ್ತಕ್ಕಂಥ ದಿಲೀಪ್ ಆರ್ ಪಾಟೀಲ್ ಸದಸ್ಯರು, ಪ್ರತಾಪ್ ZP ಮೆಂಬರ್ ಅವರು ಕೂಡ ಬರ್ತಾ ಇದ್ದಾರೆ. ವಿಶೇಷ ಅವನತ್ರ ರಮೇಶ್ ಬಲ್ಲಿದ ಖ್ಯಾತ ವಾಗ್ಮಿಗಳು ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ಶ್ರೀಮತಿ ರೇಣು ಶಿಕಾರಿ, ರಾಜ್ಯಾಧ್ಯಕ್ಷ ನಾಡಪ್ರೇಮಿ ಕಲಾವಿದ ಬಳಗ ಬೆಂಗಳೂರು, ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ವಿಶೇಷ ಸನ್ಮಾನಿತರಾದ ಪ್ರಭಾಕರ್ ಜೋಶಿ, ಹಿರಿಯ ಸಾಹಿತಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು, ಕರ್ನಾಟಕ ಸರ್ಕಾರ, ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ಪ್ರಶಾಂತ್ ಬಿಜಾಸ್ಪುರ್, ಚಾರ್ಟೆಡ್ ಅಕೌಂಟ್ CA, ಅವರು ಕೂಡ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಬೇಕೆಂದು ತಮಗೆಲ್ಲ ಕೇಳಿಕೊಳ್ಳುತ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು, ಹಿರಿಯರು, ಗುರು ಹಿರಿಯರು ಅವರು ಕೂಡ ಕಾರ್ಯಕ್ರಮಕ್ಕೆ ಬರಬೇಕೆಂತಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಇಲ್ಲಿ ಕಾಲೇಜ್ ಆವರಣ ಸರ್,
27/3/2019 ನಾಳೆ ಸಾಯಂಕಾಲ 6 ಗಂಟೆಗೆ ಕಾರ್ಯಕ್ರಮವನ್ನು ಪ್ರಾರಂಭವಾಗುತ್ತೆ. 6 ಗಂಟೆ. ಸಂತೋಷ್ ಬಿಗುಡೂರ್ ಹಂಸಿಕಾ ಎಜುಕೇಷನ್ ವೆಲ್ಫೇರ್ ಟ್ರಸ್ಟ್ನ ಕಾರ್ಯದರ್ಶಿಗಳು. ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ 12ನೇ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಹಾಗೂ 12ನೇ ಸ್ನಾತಕೋತ್ತರ ಪದವಿ ಮಹಾವಿದ್ಯಾಲಯದ ಅಡಿಯಲ್ಲಿ ನಾವು 3ನೇ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಹಾಗೂ ಬೀಳ್ಕೊಡುಗೆ ಸಮಾರಂಭ ತೃತೀಯ ವರ್ಷದ BA ಮತ್ತು BCom ವಿದ್ಯಾರ್ಥಿಗಳಿಗೆ ತೃತೀಯ ವರ್ಷದ ಬೀಳ್ಕೊಡುಗೆ ಸಮಾರಂಭವನ್ನು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿರಲಾಗಿರುತ್ತದೆ. ನಾಳೆ ದಿನಾಂಕ 27/3/2019 ಸಮಯ ಸಾಯಂಕಾಲ 6 ಗಂಟೆಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರ್ತೇವೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀಮಾನ್ ಅಜಯ್ ಸಿಂಗ್ ಸರ್ ಜೌರಿ ಮತಕ್ಷೇತ್ರ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿಗಳು ನವದೆಹಲಿ ಹಾಗೂ ಮತ್ತು ಜ್ಯೋತಿ ಬೆಳೆಸಲು ಆಗಮಿಸಿರ್ತಕ್ಕಂಥ ದಿಲೀಪ್ ಆರ್ ಪಾಟೀಲ್ ಜಿಲ್ಲಾ ಪಂಚಾಯತ್ ಸದಸ್ಯರು ಕಲಬುರಗಿ ಹಾಗೂ ಈ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ರಮೇಶ್ ಬಲ್ಲಿ ಸರ್ ಖ್ಯಾತ ವಾಗ್ಮಿಗಳು ಹಾಗೂ ಈ ಒಂದು ವಿಶೇಷ ಆಹ್ವಾನಿತರಾಗಿ ಆಗಮಿಸ್ತಿದ್ದಾರೆ. ಅದೇ ರೀತಿಯಾಗಿ ರೇಣುಕಾ ಶಿಕಾರಿ ಇವರು ಕೂಡ ವಿಶೇಷ ಆಹ್ವಾನಿತರಾಗಿ ಆಗಮಿಸ್ತಿದ್ದಾರೆ ಮತ್ತು ಅನೇಕ ಗಣ್ಯ ವ್ಯಕ್ತಿಗಳು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ನಾಳೆ ಎಲ್ಲ ಬರಲಿದ್ದಾರೆ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ವಿದ್ಯಾರ್ಥಿ ಬಾಂಧವರು ಮತ್ತು ವಿದ್ಯಾರ್ಥಿನಿಯರು ಹಾಗೂ ನಮ್ಮ ಈ ಕಲಬುರಗಿ ಜಿಲ್ಲೆಯ ಎಲ್ಲ ಮಹಾನ್ ಗಣ್ಯ ವ್ಯಕ್ತಿಗಳು ಮಹನೀಯರು ಹಾಗೂ ಪೋಷಕ ವೃಂದವು ಹಾಗೂ ಎಲ್ಲ ನಮ್ಮ ಕಲಬುರಗಿ ಜನತೆಗೆ ದಯವಿಟ್ಟು ಎಲ್ಲರೂ ಬಂದು ಈ ಒಂದು ನಮ್ಮ ಕಾಲೇಜಿನ ಕಾರ್ಯಕ್ರಮವನ್ನು, ಇದು ಕಾಲೇಜು ನಿಮ್ಮದು, ನಿಮ್ಮ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಸಹೃದಯದಿಂದ ಬಂದು ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಈ ಒಂದು ವಿನಂತಿಪೂರ್ವಕ ಎಲ್ಲ ನಮ್ಮ ಶಿಕ್ಷಕರು ಮತ್ತು ಉಪನ್ಯಾಸಕರು ಹಾಗೂ ಪ್ರಾಂಶುಪಾಲರು ಎಲ್ಲ ಆಡಳಿತ ಮಂಡಳಿ ವರ್ಗದಿಂದ ನಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ದಯವಿಟ್ಟು ಸ್ವಾಗತವನ್ನು ಕೋರುತ್ತಿದ್ದೇವೆ. ದಯವಿಟ್ಟು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇರುತ್ತೆ. ಬಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಈ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಬೀಳ್ಕೊಡುಗೆ ಸಮಾರಂಭಕ್ಕೆ ವಿಶೇಷ ಆಹ್ವಾನಿತರಾಗಿ ನಾಡಪ್ರೇಮಿ ಕಲಾವಿದರ ಬಳಗದ ರಾಜ್ಯಾಧ್ಯಕ್ಷರು ಹಾಗೂ ಧಾರಾವಾಹಿಯ ಖ್ಯಾತ ಕಲಾವಿದೆ ಬೆಂಗಳೂರಿನ ಶ್ರೀಮತಿ ರೇಣು ಶಿಕಾರಿ ಅವರು ಆಗಮಿಸಲಿದ್ದಾರೆ. ಕಲಬುರಗಿಯ ಮಹಾಜನತೆಗೆ ನಿಮ್ಮ ಮನೆಯ ಮಗಳಾದ ರೇಣು ಶಿಕಾರಿ ಕಲಾವಿದೆ ಮಾಡುವ ನಮಸ್ಕಾರಗಳು. ರಾಜ್ಯಾಧ್ಯಕ್ಷರು ನಾಡಪ್ರೇಮಿ ಕಲಾವಿದರ ಬಳಗ, ಸ್ಪೋರ್ಟ್ಸ್ ಕಮಿಟಿ ಚೇರ್ಮನ್ ಕರ್ನಾಟಕ ಪ್ರೆಸ್ ಕ್ಲಬ್, ಕಲ್ಚರಲ್ ಸೆಕ್ರೆಟರಿ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್, ಇಷ್ಟೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂತ ಅನ್ಕೊಂಡ್ರ? ನಾನು ನಿಮ್ಮನ್ನ ಭೇಟಿಯಾಗ್ಲಿಕ್ಕೆ ನಿಮ್ಮೂರಿಗೆ ಬರ್ತಾ ಇದ್ದೀನಿ. ಹೌದು, ಅನನ್ಯ ಪದವಿ ಮಹಾವಿದ್ಯಾಲಯ ಹಾಗೂ ಸ್ನಾತಕೋತ್ತರ ಪದವಿ ಮಹಾವಿದ್ಯಾಲಯ ಇವರು 3ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ BA ಮತ್ತು BCom ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನ ಏರ್ಪಡಿಸಿದ್ದಾರೆ. ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿಕ್ಕೆ ಜೇವರ್ಗಿ ಶಾಸಕರಾದಂತಹ ಡಾಕ್ಟರ್ ಅಜಯ್ ಸಿಂಗ್ ಸರ್ ಕೂಡ ಬರ್ತಾ ಇದ್ದಾರೆ. ಇವರ ಜೊತೆ ನಿಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ರಿಯಲ್ ಹೀರೋ ಎನಿಸಿಕೊಂಡಿರುವ ರಮೇಶ್ ಬಲ್ಲಿ ಸರ್ ಕೂಡ ಇರ್ತಾರೆ. ಇನ್ನು ಅನೇಕ ಗಣ್ಯರ ಜೊತೆ ವೇದಿಕೆ ಹಂಚಿಕೊಳ್ಳೋದಕ್ಕೆ ನಾನು ನಿಮ್ಮೂರಿಗೆ ಬರ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ನನಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ಸ್ಥಳ ಗೊತ್ತಾಯ್ತಲ್ಲ, ಅನನ್ಯ ಪದವಿ ಮಹಾವಿದ್ಯಾಲಯ ಹಾಗೂ ಸ್ನಾತಕೋತ್ತರ ಪದವಿ ಮಹಾವಿದ್ಯಾಲಯ, ಹಳೆ ಜೇವರ್ಗಿ ರಸ್ತೆ, ಸದಾಶಿವನಗರ, ಕಲಬುರಗಿ. ನಿಮ್ಮ ಆಗಮನದ ನಿರೀಕ್ಷೆಯಲ್ಲಿ ಕಲಾವಿದೆ ರೇಣು ಶಿಕಾರಿ. ನಮಸ್ತೆ. ಕಲಬುರಗಿ ನಗರದ ವಿವಿಧ ಬಡಾವಣೆಗಳಲ್ಲಿ ಟ್ಯಾಂಕರ್ ಮೂಲಕ ಕುಡಿಯುವ ನೀರು ಸರಬರಾಜು ಮಾಡುವಂತೆ ಕನ್ನಡ ಭೂಮಿ ಜಾಗೃತಿ ಸಮಿತಿಯ ವತಿಯಿಂದ ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಕಲಬುರಗಿ ನಗರದ ವಿವಿಧ ಬಡಾವಣೆಗಳಲ್ಲಿ ಟ್ಯಾಂಕರ್ ಮೂಲಕ ಕುಡಿಯುವ ನೀರು ಪೂರೈಸಲು ಸೂಕ್ತ ಕ್ರಮ ಕೈಗೊಳ್ಳುವ ಕುರಿತು ಕನ್ನಡ ಭೂಮಿ ಜಾಗೃತಿ ಸಮಿತಿಯ ವತಿಯಿಂದ ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕನ್ನಡ ಭೂಮಿ ಜಾಗೃತಿ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಲಿಂಗರಾಜ್ ಸಿರ್ಗಾಪುರ್, ಸಂಚಾಲಕರಾದ ಸಾಜಿದ್ ಅಲಿ ರಂಜೋಳ್ವಿ, ಜಿಲ್ಲಾಧ್ಯಕ್ಷರಾದ ಆನಂದ್ ಕಪನೂರ್, ನಗರಾಧ್ಯಕ್ಷರಾದ ರಾಜು ಬಂದರವಾಡ್, ಸಂಚಾಲಕರಾದ ಬಾಬು ಫಕ್ರುದ್ದೀನ್, ವಿಭಾಗೀಯ ಅಧ್ಯಕ್ಷರಾದ ಜಯರಾಜ್ ಎ ಕಿರಣಗೀಕರ್ ಸೇರಿದಂತೆ ಇತರರಿದ್ದರು. ಕಲಬುರಗಿ ನಗರದಲ್ಲಿ ಇತ್ತೀಚೆಗೆ ನೀರಿನ ಸಮಸ್ಯೆ ಉದ್ಭವ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಕನ್ನಡ ಭೂಮಿ ಜಾಗೃತಿ ಸಮಿತಿ ವತಿಯಿಂದ ಇವತ್ತು ನಮ್ಮ ಪಾಲಿಕೆಯ ಆಯುಕ್ತರಾದಂಥ ಆಯುಕ್ತರಿಗೆ ನಾವು ಇವತ್ತು ಮನವಿ ಕೊಟ್ಟಿದ್ದು ಏನಪ್ಪ ಅಂತಂದ್ರೆ, ಈ ಒಂದು ನಮ್ಮ ಕಲಬುರಗಿಯಲ್ಲಿ ಈ ವರ್ಷ ಪ್ರತಿ ವರ್ಷ ಅಂದರೆ ಮಳೆ ಆಗಲ್ಲ, ಬಟ್ಟಿಗೆ ಈ ವರ್ಷ ಮಳೆ ಆಗದೇ ಇರೋದ್ರಿಂದ
ಈಗಾಗಲೇ ಬೋರ್ವೆಲ್ ಕೂಡ ಎಲ್ಲ ಬಡಾವಣೆ ಇದ್ದಂಥ ಬೋರ್ವೆಲ್ಗಳು ಬತ್ತಿ ಹೋಗಿದ್ದರಿಂದ ನೀರಿನ ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ ಉದ್ಭವ ಆಗಿದೆ. ಇದರಿಂದ ನಾವು ಏನಪ್ಪ ಅಂತಂದ್ರೆ ಆಯುಕ್ತರಿಗೆ ಒಂದೇ ಒಂದು ನಾವು ಮನವಿ ಮಾಡ್ಕೊಂಡಿವಿ. ಏನಪ್ಪ ಅಂತಂದ್ರೆ ನೀವು ಪ್ರತಿಯೊಂದು ಬಡಾವಣೆಗಳಲ್ಲಿ ಇವತ್ತು ಎಕ್ಸ್ಟೆನ್ಷನ್ ಅಂದ್ರೆ ಹೊರ ಬಡಾವಣೆಗಳು ಅಂತ ಹೇಳ್ತೀವಿ, ಆ ಒಂದು ಬಡಾವಣೆ ಇವತ್ತು ಜಯನಗರ ಇರ್ಬೋದು, ಇವತ್ತು ಓಂ ನಗರ ಇರ್ಬೋದು, ಭಾಗ್ಯನಗರ ಇರ್ಬೋದು, ಇನ್ನಿತರ ಏನು ಹಳೆ ಏನು ಬಡಾವಣೆಗಳಾದಂಥ ಇವತ್ತು ನಮ್ಮದು ಕಪ್ಪನೂರು ಒಂದು ಏರಿಯಾ ಇರ್ಬೋದು, ಅಥವಾ ಬ್ರಹ್ಮಪುರ ಏರಿಯಾ ಇರ್ಬೋದು, ವಿಜಯನಗರ ಇರ್ಬೋದು, ಬಸವನಗರ ಇರ್ಬೋದು, ಇವತ್ತು ಸ್ಟೇಷನ್ ಏರಿಯಾ ಇರ್ಬೋದು, ಎಲ್ಲ ಕಡೆಗಳಲ್ಲಿ ಇವತ್ತು ನೀರಿನ ಒಂದು ಸಮಸ್ಯೆ ಉಂಟಾಗಿಬಿಟ್ಟದು. ಇವತ್ತು ಎಂಥ ಪರಿಸ್ಥಿತಿ ಉಂಟಾಗ್ಯದಪ್ಪ ಅಂತಂದ್ರೆ ಇವತ್ತು ನಾವು ನೀರು ಬೇಕಾಗಿತ್ತು ಅಂತಂದ್ರೆ ಎಲ್ಲಿದೋ ಬೇರೆ ನಾವು ಬಾಜು ಮನೆಯಿಂದ ಅಥವಾ ಪಕ್ಕದ ಮನೆಯಿಂದ ತರೋಂಥ ಪರಿಸ್ಥಿತಿ ಉಂಟಾಗ್ಯದ. ಅದಕ್ಕೆ ಇವತ್ತು ಕೇವಲ ಈ ಬೇಸಿಗೆ ಶುರುವಾಗಿದೆ. ಇನ್ನೂ ಏಪ್ರಿಲ್ ಮೇ ತಿಂಗಳಲ್ಲಿ ಈ ವರ್ಷ ಬಿಸಿಲು ಜಾಸ್ತಿ ಇರೋದ್ರಿಂದ ಹವಾಮಾನ ಇಲಾಖೆಯವರು ಕೂಡ ಹೇಳಿದ್ದಾರೆ ನೀರಿನ ಒಂದು ಅಭಾವ ಉಂಟಾಗ್ತಂತೇಳಿ. ಅದಕ್ಕೆ ನಾವು ಮಾನ್ಯ ಆಯುಕ್ತರಲ್ಲಿ ನಾವು ಮನವಿ ಮಾಡ್ಕೊಂಡಿದ್ದೆವು, ನೀವು ಅಗತ್ಯವಾಗಿ ಟ್ಯಾಂಕರ್ಗಳ ಮೂಲಕ ನೀವು ನೀರು ಪೂರೈಕೆ ಮಾಡಿರಿ. ಅದರಂತೆ ಏನು ಜಲಮಂಡಳಿಯಿಂದ ಏನು ನಲ್ಲಿಗಳಲ್ಲಿ ನೀರು ಬರ್ತಿದೆ ಅದು ನೀರು ಕೂಡ ಸರಿಯಾದ ರೀತಿಯಿಂದ ಸರಬರಾಜು ಮಾಡಿಕೊಂಡು ಇವತ್ತು ಏನು ಕನೆಕ್ಷನ್ ನೆಲಕ್ಕೆ ನೀರು ಹರಿಸೋಂಥ ಒಂದು ವ್ಯವಸ್ಥೆ ಮಾಡಬೇಕು ಮತ್ತು ಶುದ್ಧವಾದಂಥ ಕುಡಿಯುವಂಥ ನೀರೊಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಬರುವಂಥ ದಿನಗಳಲ್ಲಿ ಇನ್ನೂ ಕೂಡ ನೀರಿನ ಅಭಾವ ಉಂಟಾಗಿ ಜನರಿಗೆ ಸಾಕಷ್ಟು ತೊಂದರೆ ಉಂಟಾಗ್ತದೆ. ಅದಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ಒಂದು ನೀರಿನ ಒಂದು ಪೂರೈಕೆ ಮಾಡ್ಲಿಕ್ಕೆ ಇವತ್ತು ಸೂಕ್ತ ಕ್ರಮ ಕೈಗೊಳ್ಬೇಕಂತ ಹೇಳಿ ಇವತ್ತು ನಾವು ಮನವಿ ಮಾಡ್ಕೊಂಡಿದ್ವಿ. ಲಿಂಗರಾಜ್ ಸಿರ್ಗಾಪುರ, ಸಂಸ್ಥಾಪಕ ಅಧ್ಯಕ್ಷರು, ಕನ್ನಡ ಭೂಮಿ ಜಾಗೃತಿ ಸಮಿತಿ, ಕಲಬುರಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕರ, ಆಳಂದ ರೋಡ್, ಕಲಬುರಗಿ.